ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಎದೆ ಸುತ್ತಳತೆ 40 ಇರುವ ಬ್ಲೌಸನ್ನು ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವ್ರದ್ದು ನೆಕ್ಕು ತುಂಬಾ ಡೀಪ್ ಇದೆ. ಆಮೇಲೆ ಭುಜ ಜಾರದೆ ಇರುವ ಹಾಗೆ ಇವರಿಗೆ ನಾವು ಬ್ಲೌಸನ್ನು ಹೇಗೆ ಕಟಿಂಗ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಎದೆ 10 ಇಂಚು, ಆಮೇಲೆ ಎಕ್ಸ್ಟ್ರಾ 2 ಇಂಚು 12 ಇಂಚು ತೊಗೊಂಡಿದ್ದೀನಿ ನಾನು. ಆಮೇಲೆ ಮೈ ಉದ್ದ 14 ಇಂಚಿದೆ, ನಾನು 15 ಇಂಚು ತೊಗೊಂಡಿದ್ದೀನಿ. ಈಗ ನೋಡಿ, ಎಲ್ಲನೂ ನಾನು ಬ್ಲೌಸ್ ಪೀಸು ಮತ್ತು ಲೈನಿಂಗು ಎರಡು ಕೂಡಿಸ್ಕೊಂಡು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಯಾವ ಥರ ಮಾರ್ಕ್ ಹಾಕ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಫಸ್ಟು ಕರೆಕ್ಟಾಗಿ ನೀವು ಎರಡೂ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇಟ್ಕೋಬೇಕು. ಎಲ್ಲೂ ಒಂದು ಸ್ವಲ್ಪನೂ ಮಿಸ್ ಆಗದೇ ಇರುವ ಹಾಗೆ ಬಟ್ಟೆನ 4 ಸೈಡು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಒಂದು ಪಿನ್ನು ಎಲ್ಲ ಹಾಕ್ಕೊಂಡು ನೀವು ಕರೆಕ್ಟಾಗಿ ಇಟ್ಕೋಬೇಕು. ಅಂದರೆ ಈ ಥರ ಕಟಿಂಗ್ ಮಾಡೋದ್ರಿಂದ ಸಮಯ ತುಂಬ ಉಳಿತಾಯ ಆಗತ್ತೆ. ಎರಡೆರಡು ಸಲ ಕಟಿಂಗ್ ಮಾಡೋದನ್ನು ನಾವು ತಪ್ಪಿಸ್ಬೋದು. ಹೀಗಾಗಿ ಬೇಗ ಆಗುತ್ತೆ ಈ ಥರ ಕಟಿಂಗ್ ಮಾಡಿಕೊಂಡ್ರೆ. ಅದಕ್ಕೆ ನಾನು ಈ ಥರ ಕಟಿಂಗ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಎಲ್ಲ ನಾನು ಎರಡೂ ಬಟ್ಟೆನ ಕರೆಕ್ಟಾಗಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ನೋಡಿ, ಎಲ್ಲೂ ಸ್ವಲ್ಪನೂ ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು. ಕರೆಕ್ಟಾಗಿ ಇಟ್ಕೊಂಡು ಒಂದು ಪಿನ್ನ ಹಾಕ್ಕೊಂಡು ಇಟ್ಕೋಬೇಕು. ಈಗ ನೋಡಿ, ಮುಂದಿನ ಭಾಗ ಇವ್ರದ್ದು, ಈಗ ಹಿಂದಿನ ಭಾಗ 15 ತೊಗೊಂಡಿದ್ದೀನಿ, ಮುಂದಿನ ಭಾಗ 16 ತೊಗೋಬೇಕು. 1 ಇಂಚು ಜಾಸ್ತಿ ತೊಗೋಬೇಕು ಮುಂದಿನ ಭಾಗಕ್ಕೆ. ಈಗ ನಾನು 16 ಇಂಚು ತೊಗೋತಾ ಇದ್ದೀನಿ. ನೋಡಿರಿ, ಆ ಕಡೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೋಬೇಕು. ನೀಟಾಗಿ ಇಟ್ಕೊಂಡು, ನಿಮಗೆ ಬಟ್ಟೆ ಜಾರುತ್ತೆ ಅಂದರೆ ನೀವು ಎಲ್ಲ ಕಡೆ ಒಂದೊಂದು ಪಿನ್ ಹಾಕ್ಕೊಳ್ಳಿ. ಈಗ ನೋಡಿ, 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋತಾ ಇದ್ದೀನಿ, ಈ ಕಡೆ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋತಾ ಇದ್ದೀನಿ, 4.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸೇಪ್ ಕೊಡಬೇಕು, ಕ್ರಾಸ್ ಬೆಲ್ಟ್ ಸೇಪು ಕರೆಕ್ಟಾಗಿ ಕೊಡಬೇಕು. ನೋಡಿ, ಈ ಥರ ಕೊಡಬೇಕು. ಭುಜನ ನಾನು 5.25 ಇಟ್ಕೋತಾ ಇದ್ದೀನಿ, ಅಂದರೆ ಅವರಿಗೆ ಭುಜ ಜಾರುತ್ತೆ. ಹೀಗಾಗಿ 5.25ನೇ ಇಟ್ಕೋತಾ ಇದ್ದೀನಿ. ಅವ್ರ ನೆಕ್ಕು ತುಂಬಾ ಡೀಪ್ ಇದೆ. 5.25ಗೆ ಒಂದು ಮಾರ್ಕ್ ಹಾಕ್ಕೋತಾ ಇದ್ದೀನಿ. ಬಗಲ್ ಸೇಪು, ಬಗಲು ಕೂಡ 5.25ನೇ ಇಟ್ಕೊಂಡಿದ್ದೀನಿ. ಅವ್ರ ಬಗಲು ಕೂಡ ಸಣ್ಣದಿದೆ, 5.25 ಇಟ್ಕೊಂಡಿದ್ದೀನಿ ಬಗಲು. 1 ಇಂಚು ಸೇಪಿಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಕೊಳ್ಳಿನ ಅಗಲ 2 ಇಂಚು ತೊಗೊಂಡಿದ್ದೀನಿ, ಉದ್ದ 6.25 ಇಂಚು ತೊಗೊಂಡಿದ್ದೀನಿ. ಕೆಳಗಿನ ಭಾಗಕ್ಕೆ ನಾವು 2.25 ಇಂಚು ತೊಗೋಬೇಕಾಗತ್ತೆ. ಆಮೇಲೆ ಒಂದು ಚೌಕ್ ಸೇಪ್ ಹಾಕ್ಕೊಂಡು ಕೊಳ್ಳಿನ ಮಾರ್ಕ್ ಹಾಕ್ಕೋಬೇಕು. ನೀವು ಸ್ಕೇಲ್ ಇದ್ದರೆ ಸ್ಕೇಲ್ ತೊಗೊಂಡು ಮಾರ್ಕ್ ಹಾಕ್ಕೋಬೋದು. ನೋಡಿ, ಈಗ ನಿಮಗೆ ಕರೆಕ್ಟಾಗಿ ಕಾಣುತ್ತೆ ಯಾವ ಥರ ನಾ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅಂತ. ಈಗ ನೋಡಿ, ಇದನ್ನು ಕಟಿಂಗ್ ಮಾಡ್ಕೋಬೇಕು. ಈ ರೀತಿ ನೀವು ಕರೆಕ್ಟಾಗಿ ಹಿಂದಿನ ಭಾಗದ ಕಟಿಂಗ್ ಎಲ್ಲ ನೀವು ಮಾಡ್ಕೋಬೇಕು. ಆಮೇಲೆ ಕ್ರಾಸ್ ಬೆಲ್ಟನ್ನು ಹಿಡ್ಕೊಂಡು ಮಾರ್ಕ್ ಇದು ಕಟಿಂಗ್ ಮಾಡ್ಕೋಬೇಕು. ನೋಡಿ, ಈಗ ಮುಂದಿನ ಭಾಗ ಕಟಿಂಗ್ ಆಯಿತು. ಇದು ಕೊಳ್ಳೊಂದು ಕಟಿಂಗ್ ಮಾಡಬೇಕು. ನೋಡಿ, ಕೊಳ್ಳನ್ನು ಕಟಿಂಗ್ ಮಾಡ್ತಾ ಇದ್ದೀನಿ, ಮುಂದಿನ ಕೊಳ್ಳು. ಈಗ ಮುಂದಿನ ಭಾಗದ ಕಂಕುಳ
ಅರ್ಧ ಇಂಚ್ ಒಳಗೆ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಈಗ ಮುಂದಿನ ಭಾಗ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಬಟ್ಟೆ ತುಂಬ ಡೆಲಿಕೇಟ್ ಇದೆ ಇದು. ಈಗ ನೋಡಿ ಮುಂದಿನ ಭಾಗ ಕಟಿಂಗ್ ಆಯಿತು ಪೂರ್ತಿ. ಈಗ ಹಿಂದಿನ ಭಾಗದ ನೆಕ್ಕನ್ನು ನಾವು ಯಾವ ಥರ ಕಟಿಂಗ್ ಮಾಡಬೇಕು ನೋಡಿ. ಅವ್ರದ್ದು ನೆಕ್ಕು ತುಂಬ ಡೀಪ್ ಇದೆ. ಈಗ ನೋಡಿ ಒಂದು ಚೌಕ್ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಕೆಳಗಿನ ಭಾಗಕ್ಕೆ ನಾನು 3 ಇಂಚು ಅಗಲ ತೊಗೊಂಡಿದ್ದೀನಿ. ಮೇಲ್ಗಡೆ 2 ಇಂಚು ಅಗಲ ತೊಗೊಂಡಿದ್ದೀನಿ. ನೆಕ್ಕು ತುಂಬ ಡೀಪ್ ಇದೆ ಅವ್ರದ್ದು. ಕೆಳಗಡೆ ಕ್ರಾಸ್ ಬಂದಿರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ ನಾನು. ನೋಡಿ ಈಗ ಸ್ಲೀವನ್ನು ಯಾವ ಥರ ಕಟಿಂಗ್ ಮಾಡಬೇಕಂತ. 9.5 ಅಗಲ ಇದೆ. ಕ್ರಾಸ್ ಬಂದಿರೋದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಅವ್ರದ್ದು 6.5 ಇದೆ ನೆಕ್ ಉದ್ದ. ಇದು ತೋಳಿನ ಉದ್ದ, ತೋಳಿನ ಉದ್ದ 6.5 ಇದೆ. ನಾನು 7.5 ಇಟ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ಸೇಪ್ ಹಾಕ್ಕೋಬೇಕು. ಬಗಲು ಕೆಳಗಡೆ 3.5 ಇಂಚ್ ತೊಗೊಂಡಿದ್ದೀನಿ. ನೋಡಿ ಈ ಥರ ಸೇಪ್ ಹಾಕ್ಕೋಬೇಕು. ಈಗ ಮುಂದಿನ ಭಾಗದ ಅರ್ಧ ಇಂಚನ್ನು ನಾನು ಒಳಗಡೆ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತೊಮ್ಮೆ ನಾನು ಹಾಕ್ತೀನಿ. ಈಗ ಲೆಂತಿ ಆಗುತ್ತೆ ಅಂಥೇಳಿ ನಾನು ಬೇಗ ಕಟಿಂಗ್ ಮಾಡಿದ್ದೀನಿ. ನಿಮಗೇನಾರು ಅರ್ಥ ಆಗಲಿಲ್ಲ ಅಂದರೆ ಹೇಳಿ. ಈಗ ಡೈರೆಕ್ಟಾಗಿ ನಾನು ಬ್ಲೌಸ್ ಪೀಸ್ ಮೇಲೆ ಲೈನಿಂಗನ್ನು ಇಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈಗ ನೋಡಿ, ಈಗ ನಾವು ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ. ನೀವು ಕ್ರಾಸ್ ಬೆಲ್ಟನ್ನು ಲೈನಿಂಗ್ ಬಟ್ಟೆ ಡಬಲ್ ತೊಗೊಳ್ಳಿ, ಸಿಂಗಲ್ ತೊಗೋಬೇಡಿ. ಲೈನಿಂಗ್ ಬಟ್ಟೆ ಡಬಲ್ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿರುತ್ತೆ. ಎಷ್ಟೇ ದಿನ ಆದರೂ ಲೈನಿಂಗ್ ಬಟ್ಟೆ ಏನೂ ಆಗಲ್ಲ. ಈ ಥರ ಡಬಲ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಕರೆಕ್ಟಾಗಿ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಇನ್ನೊಮ್ಮೆ ಕಟಿಂಗ್ ವಿಡಿಯೋನ ಹಾಕ್ತೀನಿ. ಈಗ ಇದು ನೋಡಿ ಕಾಜು ಪಟ್ಟಿ ಮತ್ತು ಹುಕ್ಸ್ ಪಟ್ಟಿ ಇದು ಆಮೇಲೆ ಬೆನ್ನು ಪಟ್ಟಿಗೆ. ಈಗ ನೋಡಿ ಇದನ್ನು ನಾನು ಕೊಳ್ಳಿನ ಭಾಗನ ಬೆನ್ನು ಪಟ್ಟಿಗೆ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಬೆನ್ನು ಪಟ್ಟಿಗೆ. ಈ ಬ್ಲೌಸಲ್ಲಿ ಏನು ಯಾವ ಭಾಗನೂ ವೇಸ್ಟ್ ಆಗಲ್ಲ, ಎಲ್ಲ ಅಲ್ಲಿಗಲ್ಲಿ ಕರೆಕ್ಟಾಗಿ ಬಿಡುತ್ತೆ. ಒಂದೊಂದು ಸಲ ಬಟ್ಟೆನೂ ಕಡಿಮೆ ಬೀಳುತ್ತೆ, ನಾವೇ ಹಾಕಬೇಕಾಗತ್ತೆ. ಈಗ ನೋಡಿ ಕೊಳ್ಳಿನ ಪೈಪಿಂಗ್ ಇದು. ನಾವು ಇದನ್ನು ಯಾವಾಗಲೂ ಕ್ರಾಸ್ ಇಟ್ಟು ಕಟಿಂಗ್ ಮಾಡ್ಕೋಬೇಕು. ಕ್ರಾಸಾಗಿ ನೋಡಿ ಈ ಥರ ಕ್ರಾಸಾಗಿ ಇಟ್ಕೊಂಡು ಕಟಿಂಗ್ ಮಾಡಿ ತೊಗೋಬೇಕು. ನಾವು 1.5 ಇಂಚಿಗೆ 1.5 ಅಥವಾ 1/4 ಇಂಚು ಅಗಲನ ತೊಗೋಬೇಕು. ನಾವು ಈ ಥರ ಕ್ರಾಸಾಗಿ ಕಟಿಂಗ್ ಮಾಡ್ಕೋಬೇಕು ಕೊಳ್ಳಿನ ಪೈಪಿಂಗಿಗೆ. ಅಂದರೆ ಮಾತ್ರ ಪೈಪಿಂಗು ನೀಟಾಗಿ ಬರುತ್ತೆ, ಇಲ್ಲ ಅಂದರೆ ನೀಟಾಗಿ ಬರಲ್ಲ. ನೋಡಿ ಈ ಥರ ಕ್ರಾಸಾಗಿ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಈಗ ನೋಡಿ ಇದು ಕಾಜು ಪಟ್ಟಿಗೆ ಇದು ಒಂದು 3 ಇಂಚನ್ನು ತೊಗೋಬೇಕು ಕಾಜು ಪಟ್ಟಿಗೆ. ಇದು ನೋಡಿ ಈಗ ಬ್ಲೌಸ್ ಆಯಿತು.
ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.